ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಶಿಲ್ಪಾ, ಸುಭಾಷ್, ಶಿಲ್ಪಾ. ನೀನೇನೆ ಹೇಳೋದು, ನನಗೆ ಗೊತ್ತಿಲ್ವಾ? ಶಿಲ್ಪ, ಹಾಯ್ 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 ಹಾಯ್, ಹೇಗಿದ್ಯಾ? ಒಬ್ಳೆ ಬಂದಿದ್ಯಾ? ಬೇಬಿ ಬಂದಿದ್ದಾಳ? ಬೇಬಿ? ಸುಭಾಷ್, ಅವಳು ಬಂದಿಲ್ಲ. ನಾನಿನ್ನ ಕೇಳಿದ್ದು. ಶಿಲ್ಪ ಬಂದಿದ್ದಾಳೆ ಅಂದ್ಮೇಲೆ ಬೇಬಿ ಬಂದೇ ಬಂದಿರ್ತಾಳೆ ಅಲ್ವಾ ಶಿಲ್ಪ? ಒಂದ್ ನಿಮಿಷ ಈಗ್ಲೇ ಕರಿಬೇಡ. ನೀನು ಮೊದ್ಲೇ ಹೇಳ್ಬೇಕಲ್ವಾ? ನಾನ್ ನೋಡಿದ್ರೆ ಹೀಗಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಬೇಬಿ ನೋಡ್ತಾ ಇರೋದು. ಅವಳು ನನ್ನ ನೋಡ್ತಾ ಓಕೆ ಅಲ್ಲ? ಚೆನ್ನಾಗಿ ಕಾಣ್ತಾ ಇದ್ದೀನ? ಓಕೆ ಅಲ್ಲ? ಲವ್ ಯು ಕಾಲರ್. ಬೇಬಿ, ಯಾಕೋ ಅಷ್ಟೊಂದು ಪ್ರೀತಿಸ್ತೀಯ ಅವಳನ್ನ? ಮರೆತ್ ಬಿಡು. ಅವಳಿಗೆ ನಿನ್ ಪ್ರೀತಿ ಪಡೆಯೋ ಯೋಗ್ಯತೆ ಅರ್ಹತೆ ಎರಡೂ ಇಲ್ಲ. ಮರೆತ್ ಬಿಡು. ಸಾರಿ 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 ಶಿಲ್ಪ. ಅಷ್ಟು ದೂರದಿಂದ ಇದನ್ನ ಹೇಳಕ್ ಬಂದಿದ್ಯಾ ನೀನು? ಇಲ್ಲ ತಾನೆ? ಕಮ್ ಆನ್, ಟೆಲ್ ಮಿ. ಅವಳು ಯಾವತ್ತೂ ಬರಲ್ಲ. ನೀನ್ ಬದುಕಿದ್ರೇನು ಸತ್ರೇನು ಅವಳಿಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ಸುಭಾಷ್, ಸುಭಾಷ್, ಏನ್ ಮಾಡ್ತಿದ್ಯಾ? ಬಿಡು, ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೋ ಸುಭಾಷ್. ಸಾರಿ ಶಿಲ್ಪ, ಸಾರಿ. ಹೀಗೆಲ್ಲ ಆದಾಗ ನನಗೆ ಇವ್ರ ಪಿಂಡ ಅದೇನೋ ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನ ಮಾಡ್ತೀನಿ. I'm cool. What do you mean? ಏನ್ ಹೇಳ್ತಾ ಇದೆ ಶಿಲ್ಪ? ಅವಳಿಗೆ ಪ್ರೀತಿ ಪ್ರೇಮ ಎಲ್ಲ ಜಸ್ಟ್ ಒಂದ್ ಗೇಮ್ ಅಷ್ಟೇ ಕಣೋ. ಅವಳಿಗೊಬ್ಬ ಹುಡುಗ ಬೇಕಿದ್ದ, ನೀನ್ ಸಿಕ್ಕೆ. ನೀನ್ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಲು, ನಿನ್ ಜೊತೆ ಓಡಾಡಿದ್ಲು. ಈಗ ನೀನ್ ಸಾಕಾದೆ ಬೇರೆಯವ್ರ ಜೊತೆ ಓಡಾಡ್ತಾ ಇದ್ದಾಳೆ. ಶಿಲ್ಪ, ಶಿಲ್ಪ, ನಾನೀಗ ಎಕ್ಸರ್ಸೈಸ್ ಮಾಡಿದ್ನಲ್ಲ, ಅದು ಪ್ರತಿ ಸತಿ ವರ್ಕ್ ಆಗಲ್ಲ. ಓಕೆ, ಸೊ ಇವಾಗ ನೀನು ಏನೇನೋ ಹೇಳ್ತಾ ಇದೆಯಲ್ಲ ನನ್ನ ಬೇಬಿ ಬಗ್ಗೆ ಕೆಟ್ಟದಾಗಿ, ನೋಡ್ಕೊಂಡು ಮಾತಾಡು. ಓಕೆ? ಇಲ್ಲ ಅಂದ್ರೆ ನಾನು ಸುಭಾಷ್ ಆಗಿರಲ್ಲ ನಾನು. ಇದೇ ನೀನ್ ಮಾಡ್ತಾ ಇರೋ ದೊಡ್ಡ ತಪ್ಪು. ಅವಳು ನಿನ್ನ ಯಾಕೆ ಬಿಟ್ಲು ಅಂತ ನೀನ್ ಯೋಚನೆ ಮಾಡ್ತಾ ಇಲ್ಲ. ನಿನ್ ಮುಂದೆ ಅವಳು ಬದುಕನ್ ಕಟ್ಕೊಳ್ಳೋಕೆ ನೀನ್ ಬಿಟ್ಟೆ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಅದ್ ನಿಜ ಅಲ್ಲ ಕಣೋ. ಅವಳಿಗೆ ಒಬ್ಬೇ ಬಾಯ್ ಫ್ರೆಂಡ್ ಇಲ್ಲ, 100 ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ. ಸೊ ಇವಾಗ ನೀನು ನಿಜ ಹೇಳ್ತಾ ಇದ್ಯಾ? ನಾನು ನಿನ್ನ ನಂಬೇಕು ಅಷ್ಟೇ ಅಲ್ಲ? ಶಿಲ್ಪ, ಒಂದ್ ಮಾತು ಹೇಳ್ತೀನಿ ಕೇಳು. ನನ್ ಬೇಬಿ ಫ್ರೆಂಡ್ಶಿಪ್ ಮಾಡಕ್ಕೂ ನೀನು ಯೋಗ್ಯತೆ ಇಲ್ಲ. ಏನ್ ಹೇಳ್ತಾ ಇದ್ದೆ ಶಿಲ್ಪ? ಓ, ಇವಳು ಇದಲ್ಲಲ್ಲ, ಇವಳು ಯಾರನ್ನ ಬೇಕಾದ್ರೂ ಚೇಂಜ್ ಮಾಡ್ತಾಳೆ. ಎಕ್ಸಾಕ್ಟ್ಲಿ ಅದನ್ನೇ ನಿನ್ಗೂ ಮಾಡಿದ್ದಾಳೆ, ಬ್ರೈನ್ ವಾಶ್. ಶಿಲ್ಪ, ನೋ, ಡೋಂಟ್ ಡೂ ದಿಸ್. ಓಕೆ, ಪ್ಲೀಸ್ ಡೋಂಟ್ ಟಾಕ್ ಲೈಕ್ ದಿಸ್, ಪ್ಲೀಸ್. ನಂಬ್ಲೇಬೇಕು ಕಣೋ. ನೀನ್ ನಂಬ್ಸಕ್ಕಂತಾನೆ ನನ್ನ ಹತ್ರ ಒಂದ್ ವಿಡಿಯೋ ಇದೆ, ನೋಡ್ತೀಯಾ? ನಿನ್ ರಶ್ಮಿಕಾ ಹೇಗೆ ಏನು ಅಂತ ನೋಡೋ ಧೈರ್ಯ ನಿನಗಿದ್ಯಾ? ಸರಿ, ನಿನ್ನ ಹತ್ರ ಏನ್ ಪ್ರೂಫ್ ಇದೆ? ತಗೋ ನೋಡು.
Oh no. Oh. Oh. I can't do this. I can't do this. I can't do this. ಹೀಗೆ ಕಣೋ, ನಾನ್ ಕಣ್ಣಾರೆ ನೋಡಿದೀನಿ. ಆದ್ರೆ ನಿನಗೆ ಹೇಳ್ಬೇಕು ಅಂದ್ರೆ ನಂಗೆ ಧೈರ್ಯ ಇರ್ಲಿಲ್ಲ. ನಿನ್ನ ಈ ಪರಿಸ್ಥಿತಿಲಿ ನೋಡಿ ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಸುಭಾಷ್, ಸುಭಾಷ್, ಪ್ರೀತಿಸೋದು ತಪ್ಪಲ್ಲ. ಆದ್ರೆ ನಿನ್ ಪ್ರೀತಿನ ಅರ್ಥ ಮಾಡ್ಕೊಂಡು ಅದು ಗೌರವ ಕೊಡೋ ಮನ್ಸು ನಿನ್ ಪ್ರೇಮಿಗೂ ಇರ್ಬೇಕಲ್ಲ. ಪ್ರೀತಿಸೋರು ತುಂಬಾ ಪ್ರಾಮಾಣಿಕವಾಗಿರ್ಬೇಕು ಸುಭಾಷ್. ಆಗ್ಲೇ ಆ ಪ್ರೀತಿಗೆ ಬೆಲೆ ಇರೋದು. ನಿನ್ ಪ್ರೀತಿ ತುಂಬಾ ಪವಿತ್ರವಾದದ್ದು ಕಣೋ. ನಿಜ ಹೇಳ, ನಷ್ಟ ಆಗಿರೋದು ನಿನ್ಗಲ್ಲ ಕಣೋ, ಅವಳಿಗೆ. ಯಾಕೆ ಗೊತ್ತಾ? ನಿನ್ನಷ್ಟು ಪ್ರೀತಿ ಮಾಡೋ ಹುಡುಗನ್ ಕಳ್ಕೊಂಡಿರೋದು ಅವಳು. ಮರ್ತು ಬಿಡು ಸುಭಾಷ್, ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನೋಡು, ಅವಳ ಬಗ್ಗೆ ಚಿಂತೆ ಮಾಡಿ ಮಾಡಿ ಹೇಗಾಗಿದ್ಯಾ ನೋಡ್ಕೊ. ಸುಭಾಷ್, ನಿನ್ ಜೀವನನೇ ಹಾಳು ಮಾಡ್ಕೋತಿದ್ಯಾ ಕಣೋ. ಆ ರಶ್ಮಿಕಾ ನಿನ್ ಪ್ರೀತಿಗೆ ಅರ್ಹಳಲ್ಲ ಅಂತ ಗೊತ್ತಾದ್ಮೇಲೂ ಯಾಕೆ ಬೇಕಿದೆಲ್ಲ ನಿನಗೆ? ನಿನ್ಗೊಂದ್ ವಿಷಯ ಗೊತ್ತಾ? ಅತ್ತೆ ಅವಳ ಜೊತೆ ಮಾತಾಡಿ ನೀನು ನೋಡ್ಕೊಂಡ್ ಬರೋದಕ್ ಹೇಳಿದ್ರು. ಅದಕ್ಕೆ ಅವಳೇನ್ ಹೇಳಿದ್ಲು ಗೊತ್ತಾ? ಅವಳಿಗೂ ನಿನ್ಗೂ ಸಂಬಂಧನೇ ಇಲ್ದಿರೋ ಹಾಗೆ ಮಾತಾಡಿದ್ಲು. ನಿನಗ್ ಏನೇ ಆದ್ರೂ ಅವಳದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಸುಭಾಷ್. ನಿನ್ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಅವಳಿಗೆ. ನೀನ್ ಅವಳನ್ನ ಎಷ್ಟು ಪ್ರೀತಿಸ್ತಿದ್ಯೋ ಅದಕ್ಕಿನ್ನ 1000 ಪಟ್ಟು ಅತ್ತೆ ನಿನ್ನ ಪ್ರೀತಿಸ್ತಿದ್ದಾರೆ. ಆದ್ರೆ ನೀನ್ ಅದನ್ನ ಅರ್ಥ ಮಾಡ್ಕೊಳ್ದೆ ಅವ್ರಿಗೆ ನೋವು ಕೊಡ್ತಾನೆ ಬಂದಿದ್ಯಾ. ಈಗ್ಲಾದ್ರೂ ಅರ್ಥ ಮಾಡ್ಕೊಂಡು ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ಇಲ್ಲಿ ಅವ್ರು ಚಿಕಿತ್ಸೆ ಕೊಡ್ತಾರಲ್ಲ, ಅದಕ್ಕೆ ಸಹಕರಿಸು. ಈ ಕುರ್ತ ಚಟ ಬಿಟ್ಟು ಒಳ್ಳೆ ಮನುಷ್ಯನಾಗು, ಹೊಸ ಮನುಷ್ಯನಾಗಿ ಬದಲಾಗು ಸುಭಾಷ್. ಸುಭಾಷ್, ಅಕ್ಕ, ಏನಿದು? ಅದ್ಕೆ ಇವಳು ಪಕ್ಕ ಸುಭಾಷ್ನ ನೋಡಕ್ ಹೋಗಿದ್ದಾಳೆ. ಇವಳು ಹೋಗೋ ವಿಷಯ ಏನಾದ್ರೂ ಮುಂಚೆನೆ ಗೊತ್ತಾಗಿದ್ದಿದ್ರೆ ನಾವು ಅವಳನ್ನ ಫಾಲೋ ಮಾಡ್ಬೋದಾಗಿತ್ತು. ನಾವ್ ಅವಳನ್ನ ಫಾಲೋ ಮಾಡ್ಬಾರ್ದು ಜಾನು. ಅವಳೇ ನಮ್ ದಾರಿಗೆ ಬರ್ಬೇಕು. ಅದಕ್ಕೆ ಅಲ್ವಾ ಇರೋ ಕೆಲ್ಸನೆಲ್ಲ ಬಿಟ್ಟು ಅವಳ ದಾರಿ ಕಾಯ್ತಿರೋದು. ಅದ್ಕೆ ಅವಳು ಬರ್ತಾ ಇದ್ದಾಳೆ. ಎಲ್ಲೋಗಿದ್ದೆ ಅಂತ ಕೇಳಿ. ನಿಂತ್ಕೋ. ಎಲ್ಲಿ ಹೋಗಿದ್ದೆ? ಅಡ್ಗೆ ಮಾಡ್ಬೇಕು, ಬರ್ತೀನಿ. ನನ್ ಪ್ರಶ್ನೆಗೆ ಉತ್ತರ ಅದಲ್ಲ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಇದ್ದೀನಿ. ಅವತ್ ನೋಡಿದ್ರೆ ಲೇಟ್ ನೈಟ್ ಮನೆಗೆ ಬಂದಿದ್ಯಾ. ಇವತ್ತು
ಬೆಳಿಗ್ಗೆಯಿಂದ ಮನೇಲಿಲ್ಲ. ಇದನ್ನೇನ್ ಮನೆ ಅಂತ ಅನ್ಕೊಂಡಿದ್ಯೋ ಅಥವಾ ಧರ್ಮಛತ್ರ ಅಂತ ಅನ್ಕೊಂಡಿದ್ಯಾ? ನಿನಗೆ ಇಷ್ಟ ಬಂದಾಗ ಬರಕ್ಕೆ ಹೋಗಕ್ಕೆ. ಅಕ್ಕ ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ಮೆತ್ತಗ್ ಮಾತಾಡಿ. ನನಗ್ ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಹೊರಗಡೆ ಹೋಗಿ ಬಂದೆ. ಅದೇ ಏನ್ ಕೆಲ್ಸ ಅಂತ ಕೇಳ್ತಾ ಇರೋದು. ಏನು ನೀನೇನ್ MNC ಕೆಲಸ ಮಾಡ್ತೀಯಾ ಅಥವಾ ಫ್ಯಾಕ್ಟ್ರಿ ನೋಡ್ಕೊಳ್ಳೋ ಜವಾಬ್ದಾರಿ ಇದೆಯಾ? ಅವತ್ತೇನಂದೆ ನೀನು? ಜಾನು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ಬೇಕಾದ್ರೆ ಮನೆ ಮಾನ ಮರ್ಯಾದೆ ಘನತೆ ಗೌರವ ಅಂತೆಲ್ಲ ಮಾತಾಡ್ದೆ. ಇವತ್ ನೀನ್ ಮಾಡ್ತಿರೋದೇನು? ಇದು ಗೌರವ ಕೊಡೋ ಕೆಲ್ಸನಾ? ತಾನ್ ಮಾಡಿದ್ದೆಲ್ಲ ಸರಿ, ಅದೇ ಬೇರೆಯವ್ರು ಮಾಡಿದ್ರೆ ಮಾತ್ರ ತಪ್ಪು. ನೀವು ಪ್ರಶ್ನೆ ಮಾಡ್ತಿರೋ ತಪ್ಪು ಅಂತ ನಾನು ಹೇಳಲೇ ಇಲ್ಲ. ಹಾಗೆ ಕಾರಣ ಇಲ್ಲದೆ ನಾನು ಹೊರಗಡೆ ಹೋಗಿಲ್ಲ. ಹಾಗಂತ ಏನ್ ಕಾರಣ ಅನ್ನೋದನ್ನ ನಾನ್ ನಿಮ್ಮ ಹತ್ರ ಹೇಳಕ್ ಆಗಲ್ಲ. ಓ, ಇಷ್ಟು ಮಾತಾಡೋದ್ ಕಲ್ತಿದ್ಯಾ? ಹಾಗಿದ್ರೆ ನೀನ್ ಅದ್ ಎಲ್ಲಿಗ್ ಹೋಗಿದ್ದೆ ಅಂತ ನನಗ್ ಗೊತ್ತಾಗ್ಲೇಬೇಕು. ಹೇಳಕ್ ಆಗಲ್ಲ ಅಂತ ಹೇಳ್ದೆ ಅಲ್ವಕ್ಕ? ಯಾಕೆ ಹಿಂಸೆ ಮಾಡ್ತೀರಾ? ನಾನು ಈ ಮನೆ ಹಿರಿ ಸೊಸೆ, ನನಗೆ ಕೇಳೋ ಹಕ್ಕಿದೆ ಅಲ್ವಾ? ಇದೇ ಹಿರಿತನನ ನೀವ್ ಜಾನ್ವಿ ಸುಭಾಷ್ ವಿಷಯದಲ್ಲಿ ಮುಂಚೆನೆ ತೋರ್ಸಿದಿದ್ರೆ ಇವತ್ ಅತ್ತೆ ಮಾವ ಕಣ್ಣೀರ್ ಹಾಕೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಸಾಧನ, ಯಾಕಮ್ಮ ಜಗಳ ಮಾಡ್ತಾ ಇದ್ದೀರಾ? ಏನ್ ವಿಷಯ? ನೋಡಿ ಮಾವ, ನೋಡಿ, ಎಲ್ಲಿಗ್ ಹೋಗಿದ್ದೆ ಇಷ್ಟೊತ್ನಲ್ಲಿ ಅಂತ ಕೇಳಿದ್ದಕ್ಕೆ ನೀನ್ ಯಾರು ನನ್ನ ಪ್ರಶ್ನೆ ಮಾಡೋದಕ್ಕೆ ಅನ್ನೋ ಧಾಟಿಲ್ ಮಾತಾಡ್ತಿದ್ದಾಳೆ. ಅಕ್ಕ, ನಾನು ಆ ದಾಟಿಲ್ ಕೇಳಲೇ ಇಲ್ಲ. ಸುಮ್ನೆ ಯಾಕೆ ಮಾವನ ಹತ್ರ ಸುಳ್ಳು ಹೇಳ್ತಿದ್ದೀರಾ? ಸುಳ್ಳ? ನಾನ್ ಸುಳ್ಳು ಹೇಳ್ತಿದ್ದೀನ? ನೋಡಮ್ಮ, ನಿಮ್ಮತ್ತೆಗೆ ಈ ಮನೇಲಿ ಎಷ್ಟು ಗೌರವ ಕೊಡ್ತೀಯೋ ಅಷ್ಟೇ ಗೌರವ ಮನೆ ಹಿರಿ ಸೊಸೆ ಸಾಧನನಿಗೂ ನೀನು ಅಷ್ಟೇ ಗೌರವ ಕೊಡ್ಬೇಕು, ಗೊತ್ತಾಯ್ತಾ? ನೋಡು, ಅವಳು ಕೇಳಿದ್ರೆ ತಪ್ಪು ಅಲ್ಲ, ಅವಳು ವಿಷಯ ಬಿಟ್ಬಿಡು. ಈ ಮನೆ ಯಜಮಾನಾಗಿ ನಾನು ಕೇಳ್ತಾ ಇದ್ದೀನಿ. ಹೇಳು, ಬೆಳಿಗ್ಗೆಯಿಂದ ಎಲ್ಗೋಗಿದ್ದೆ? ಯಾರು ನೋಡಕ್ ಹೋಗಿದ್ದೆ?